ನಮಸ್ಕಾರ. ದಿನದಲ್ಲಿ ನಡೆದಂತಹ ಪ್ರಮುಖ ವಿದ್ಯಮಾನಗಳ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. ಹಾಗಾದ್ರೆ ಯಾವ್ಯಾವ ಪ್ರಮುಖ 30 ಸುದ್ದಿಗಳಿದೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಉಪಚುನಾವಣೆ ಬಗ್ಗೆ ಮಾತುಕತೆ ನಡೆಯುವ ವೇಳೆ ಸಿಎಂ ಯಡಿಯೂರಪ್ಪ ಅತೀವ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ಮುಖಂಡರ ಬಗ್ಗೆ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಉಳಿಸುವ ದಾಟಿಯಲ್ಲಿ ಯಾರೂ ಇಲ್ಲ, ಅನರ್ಹರ ಬಗ್ಗೆ ನಾನು ತೀರ್ಮಾನ ತೆಗೆದುಕೊಂಡಿಲ್ಲ, ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಬಿಎಸ್ ಯಡಿಯೂರಪ್ಪ ಗರಂ ಆದ್ರು. ಉಪಚುನಾವಣೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅನರ್ಹರ ಪರ ನಾವು ಗಟ್ಟಿಯಾಗಿ ನಿಲ್ಬೇಕು. ಈ ಮಾತು ನಿಮ್ಮ ಬಾಯಲ್ಲಿ ಬರಲಿಲ್ಲ, ನೀವು ಅವರ ಜಾಗದಲ್ಲಿದ್ದಿದ್ರೆ ಏನ್ ಮಾಡ್ತಿದ್ರಿ ಅಂತ ರಾಜ್ಯ ಮುಖಂಡರನ್ನ ಸಿಎಂ ಪ್ರಶ್ನೆ ಮಾಡಿದ್ರು. ನನ್ಗೇನು ಮುಖ್ಯಮಂತ್ರಿಗಿರಿ ಬೇಕಾಗಿಲ್ಲ ಅಂತ ಯಡಿಯೂರಪ್ಪ ಸಿಟ್ಟಾದ್ರು. ಎಲ್ಲಾ ಸಂಗತಿ ಹೈಕಮಾಂಡ್ಗೆ ತಿಳಿಸೋಣ. ನಾನೇ ಅಪರಾಧ ಮಾಡಿದಂತೆ ಕಾಣುತ್ತೆ, ಅನರ್ಹರನ್ನ ನಂಬಿಸಿ ನಾನು ತಪ್ಪು ಮಾಡಿದ್ದೇನೆ. ಅನರ್ಹರ ತ್ಯಾಗ ಇಬ್ಬರ ಗಮನಕ್ಕೂ ಬರಲೇ ಇಲ್ಲ, ಅವರ ತ್ಯಾಗದಿಂದನೇ ಅಧಿಕಾರದಲ್ಲಿದ್ದೇವೆ. ಸುಪ್ರೀಂನಿಂದ ನಾಳೆ ನಾಡಿದ್ದು ತೀರ್ಪು ಬರುತ್ತೆ. 90% ಅನರ್ಹರು ಚುನಾವಣೆಗೆ ನಿಲ್ತಾರೆ. ಅನರ್ಹರನ್ನ ಗೆಲ್ಲಿಸೋಣ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಬಿಜೆಪಿ ಬಗ್ಗೆ ಕುಮಾರಸ್ವಾಮಿ ಸಾಫ್ಟ್ ಕಾರ್ನರ್ ತೋರ್ತಾ ಇದ್ದಾರೆ ಅನ್ನೋ ಚರ್ಚೆ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆ ನಡೆದಿದೆ. ಬೆಂಗಳೂರಿನಲ್ಲಿ ನಡೆದ ಮದುವೆ ಸಮಾರಂಭವೊಂದರಲ್ಲಿ ಬಿಎಸ್ವೈ ಹಾಗೂ ಎಚ್ಡಿಕೆ ಮುಖಾಮುಖಿಯಾದರು. ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಶ್ರೀಮತಿ ವಸುಂಧರಾ ಮತ್ತು ರಾಜ ಭಾಗಮನೆ ಪುತ್ರಿ ಮದುವೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಸಿಎಂ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಮುಖಾಮುಖಿಯಾಗಿ ಕುಶಲೋಪರಿ ವಿಚಾರಿಸಿದರು. ಇದಾದ ಬಳಿಕವೂ ಇಬ್ಬರೂ ನಾಯಕರು ಮಾತುಕತೆ ನಡೆಸಿದರು. ಇಬ್ಬರೂ ನಾಯಕರ ಈ ಪರಸ್ಪರ ಭೇಟಿ ಚರ್ಚೆ ಇನ್ನಷ್ಟು ಕುತೂಹಲ ಕೆರಳಿಸಿದೆ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿ ನಾಳೆಗೆ 100 ದಿನ. ಈ ಸರ್ಕಾರ ಬಂದಿರೋದೇ ಅನೈತಿಕವಾಗಿ, ಹಿಂಬಾಗಿಲಿನಿಂದ ಬಂದು ಸರ್ಕಾರ ರಚಿಸಿದೆ ಅಂತ ಸಿದ್ದು ವ್ಯಂಗ್ಯ ಮಾಡಿದ್ರು. 2018ರಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಬಂದಿರಲಿಲ್ಲ. ಸಮ್ಮಿಶ್ರ ಸರ್ಕಾರ ರಚನೆ ಅಗತ್ಯ ಇತ್ತು. ಸಮ್ಮಿಶ್ರ ಸರ್ಕಾರ ಬೀಳಿಸುವ ಕೆಲಸ ಬಿಜೆಪಿ ಮಾಡಿತ್ತು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಯಡಿಯೂರಪ್ಪನವರೇ ಆಪರೇಷನ್ ಬಗ್ಗೆ ಮಾತನಾಡಿದ್ರು. ಈಗ ಅನರ್ಹ ಶಾಸಕರಿಗೆ ಹೆಚ್ಚು ಅನುದಾನ ಕೊಡ್ತಾ ಇರೋದು ಯಾಕೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಸಂತ್ರಸ್ತರ ವಿಚಾರದಲ್ಲಿ ನಾನು ಗೊಂದಲ ಮಾಡಿದ್ನ? ಮಿಸ್ಟರ್ ಯಡಿಯೂರಪ್ಪ, ನಾನು ಗೊಂದಲ ಮಾಡಿಲ್ಲ. ಗೊಂದಲ ಉಂಟು ಮಾಡ್ತಿರೋದು ನೀವು. 100 ದಿನದ ಯಡಿಯೂರಪ್ಪ ಸಾಧನೆ ಶೂನ್ಯ ಅಂತ ಸಿದ್ದು ಕಿಡಿಕಾರಿದ್ರು. ಶಾಸಕರನ್ನ ರಾಜೀನಾಮೆ ಕೊಡಿಸಿದ್ದೇ ನಿಮ್ಮ ದೊಡ್ಡ ಸಾಧನೆ. ಅನರ್ಹರಿಗೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಿದ್ದು, ವರ್ಗಾವಣೆ ದಂಧೆ ಮಾಡಿದ್ದೇ ನಿಮ್ಮ ಸಾಧನೆ. ಅದುವೇ ದೊಡ್ಡ ಸಾಧನೆ ಅಂತ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ರು. ಇದೇ ವೇಳೆ ಡಿಕೆಶಿ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ, ನನ್ನ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ. ಪಕ್ಷಕ್ಕೆ ಧಕ್ಕೆ ಆಗುವಂತಹ ಭಿನ್ನಾಭಿಪ್ರಾಯ ಇಲ್ಲ. ಅಭಿಪ್ರಾಯ ಭೇದ ಇರಬಹುದು, ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ರು. ಇನ್ನು ಬೈ ಎಲೆಕ್ಷನ್ ಅಭ್ಯರ್ಥಿಯನ್ನ ಆರಿಸಿದ್ದು ನಾನಲ್ಲ. ಅಭ್ಯರ್ಥಿಯ ಹೆಸರು ಘೋಷಣೆ ಮಾಡಿದ್ದು ಕೆಪಿಸಿಸಿ ಅಧ್ಯಕ್ಷರು. ಹಾಗೇನೆ ನಾವು ಬೈ ಎಲೆಕ್ಷನ್ ನಲ್ಲಿ ಕನಿಷ್ಠ 12 ಸ್ಥಾನ ಗೆಲ್ತೇವೆ ಅಂತ ಸಿದ್ದರಾಮಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಟಿಪ್ಪು ಪಠ್ಯ ಕೈಬಿಡೋ ವಿಚಾರಕ್ಕೆ ಇತಿಹಾಸ ತಿರುಚೋದು ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯರನ್ನ ಅಬ್ದುಲ್ ಸಿದ್ದರಾಮಯ್ಯ ಅಂತ ವ್ಯಂಗ್ಯ ಮಾಡಿದ ಅಶೋಕ್ ಹೇಳಿಕೆಗೆ ಸಿದ್ದು ಕಿಡಿಕಾರಿದ್ದಾರೆ. ಮಿಸ್ಟರ್ ಅಶೋಕ್, ಟಿಪ್ಪು ಪೇಟ ಹಾಕಿದ್ದವರು ಯಾರು? ಯಡಿಯೂರಪ್ಪ, ಶೆಟ್ರು ಎಲ್ಲರೂ ಪೇಟ ಹಾಕಿರ್ಲಿಲ್ವೇ ಅಂತ ಸಚಿವ ಅಶೋಕ್ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಈ ಹಿಂದೆ ಯಡಿಯೂರಪ್ಪ ನಾನೇ ಟಿಪ್ಪು ಅಂತ ಹೇಳಿದ್ರು. ಮಿಸ್ಟರ್ ಅಶೋಕ್, ಇದರ ಬಗ್ಗೆ ಮಾತನಾಡಬೇಡಪ್ಪ, ಯಾರ್ ಅಬ್ದುಲ್ ಅನ್ನೋದು ಗೊತ್ತಾಗತ್ತೆ ಅಂತ ಸಿದ್ದರಾಮಯ್ಯ ಟಾಂಗ್ ಕೊಟ್ರು. ಟಿಪ್ಪು ಬಗ್ಗೆ ಕಾರಜೋಳ ಏನಂತ ಬರೆದಿದ್ದಾರೆ ಗೊತ್ತಾ? ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗ ಟಿಪ್ಪು ಪುಸ್ತಕದ ಮುನ್ನುಡಿಯಲ್ಲಿ ಹೊಗಳಿದ್ದಾರೆ. ಕೆಜೆಪಿಯಲ್ಲಿದ್ದಾಗ ಕರಣ್ಲಾಜೆ ಟಿಪ್ಪು ಟೋಪಿ ಹಾಕೊಂಡಿದ್ರು. ಇದು ಇಬ್ಬಂದಿತನ ಅಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಚುನಾವಣೆ ಬಂದಿರೋದ್ರಿಂದ ಈಗ ಈ ವಿಚಾರ ಎತ್ತಿದ್ದಾರೆ. ಚುನಾವಣೆ ಮಾಡಿ ಆದ್ರೆ ಇತಿಹಾಸ ತಿರುಚೋದ್ ಬೇಡ, ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆ ನಡೆಸೋದ್ ಬೇಡ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಪುಸ್ತಕದಿಂದ ಟಿಪ್ಪು ಪಠ್ಯ ಕೈಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಕ್ಸಮರ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ರಾಮನಗರದಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಟಿಪ್ಪು ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಇರಬೇಕು. ನಾನು ಈ ಬಗ್ಗೆ ಒತ್ತಾಯ ಮಾಡ್ತೇನೆ. ಅವರು ಮಾಡಿರೋ ಮತಾಂಧತೆ, ಕ್ರೌರ್ಯಗಳ ಬಗ್ಗೆ ಜನರಿಗೆ ತಿಳಿಬೇಕು ಅಂತ ಹೇಳಿದ್ದಾರೆ. ಅವರ ಪಠ್ಯವನ್ನ ಟೆಕ್ಸ್ಟ್ ಬುಕ್ ನಿಂದ ತೆಗೆದ್ರೆ ನಾವು ಮತ್ತೆ ಮತ್ತೆ ಅವರ ಬಗ್ಗೆ ಹೇಳ್ತಿರ್ಬೇಕು. ಹೀಗಾಗಿ ಪುಸ್ತಕದಲ್ಲಿ ಟಿಪ್ಪುವಿನ ಕ್ರೌರ್ಯದ ಬಗ್ಗೆ ಉಲ್ಲೇಖ ಬೇಕಿದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಇನ್ನು ಉಡುಪಿಯಲ್ಲಿ ಮಾತನಾಡಿದ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಟಿಪ್ಪು ಪಾಠ ಕೈಬಿಡುವ ವಿಚಾರ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗಿಲ್ಲ. ಟಿಪ್ಪು ವಿಚಾರಗಳು ಹಿಂದೆ ಪ್ರಚಲಿತದಲ್ಲಿ ಇರಲಿಲ್ಲ. ಸಿಎಂ ಈ ಬಗ್ಗೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ. ಇನ್ನು ಕಾಂಗ್ರೆಸ್ ಕಮ್ಯುನಿಸ್ಟರು ಇತಿಹಾಸ ತಿರುಚಿದ್ದಾರೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಟಿಪ್ಪು ಅನೇಕ ಸಮುದಾಯಗಳ ಮೇಲೆ ದೌರ್ಜನ್ಯವನ್ನ ನಡೆಸಿದ್ದಾರೆ. ವ್ಯವಸ್ಥಿತವಾಗಿ ಹಿಂದೂ ಇತಿಹಾಸವನ್ನ ತಿರುಚಲಾಗಿದೆ. ಈಗ ಅದನ್ನ ಸರಿಪಡಿಸುತ್ತಾ ಇರುವ ಕಾರ್ಯ ಸ್ವಾಗತಾರ್ಹ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ.
ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಉಳಿಯುತ್ತೋ ಇಲ್ವೋ ಅನ್ನುವ ಅನುಮಾನ ಬಿಜೆಪಿ ನಾಯಕರಲ್ಲೇ ಇರುವಂತೆ ಕಾಣ್ತಾ ಇದೆ. ಸರ್ಕಾರ ಉಳಿವಿನ ಬಗ್ಗೆ ಸಿಟಿ ರವಿ ಆಡಿರೋ ಮಾತು ಭಾರೀ ಕುತೂಹಲ ಮೂಡಿಸಿದೆ. ಬೈ ಎಲೆಕ್ಷನ್ ಬಳಿಕ ಸರ್ಕಾರ ಇರುತ್ತೋ ಇಲ್ವೋ ಅಂತಿರೋ ಸಿಟಿ ರವಿ ಅನ್ವಾಂಟೆಡ್ ಇನ್ಸಿಡೆಂಟ್ ನಡೆಯದಿದ್ರೆ ಪ್ರವಾಸೋದ್ಯಮ ನೀತಿ ರಚಿಸುವುದಾಗಿ ಹೇಳಿದ್ರು. ಜನವರಿ ಅಂತ್ಯದೊಳಗೆ ಪ್ರವಾಸೋದ್ಯಮ ನೀತಿ ರೂಪಿಸುತ್ತೇವೆ ಅಂತ ಸಿಟಿ ರವಿ ಹೇಳಿದ್ದು. ಅನ್ವಾಂಟೆಡ್ ಇನ್ಸಿಡೆಂಟ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಸರ್ಕಾರ ಬೀಳದಿದ್ರೆ ಹೊಸ ನೀತಿ ರಚನೆಯ ಅರ್ಥವೇನು? ಸರ್ಕಾರ ಉಳಿವಿನ ಬಗ್ಗೆ ಸರ್ಕಾರಕ್ಕೆ ನಂಬಿಕೆ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಇನ್ನು ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಿಟಿ ರವಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ನೀತಿ ಸಂಹಿತೆ ಘೋಷಣೆಯಾಗಿಲ್ಲ, ಅದು ಸುಪ್ರೀಂ ಅಂಗಳದಲ್ಲಿದೆ. ಅದಕ್ಕೂ ಮುಂಚೆ ಅಭ್ಯರ್ಥಿ ಘೋಷಿಸಿದ್ದಾರೆ. ಕಾಂಗ್ರೆಸ್ನವರ ಥರ ಅಭ್ಯರ್ಥಿ ನೆಚ್ಚಿಕೊಳ್ಳಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. 10 ದಿನಗಳ ಕಾಲ ವಿದೇಶಿ ಪ್ರವಾಸ ಕೈಗೊಳ್ಳಲು ಸಚಿವ ಜಗದೀಶ್ ಶೆಟ್ಟರ್ ರೆಡಿಯಾಗಿದ್ರು. ಆದರೆ ಶೆಟ್ಟರ್ ವಿದೇಶಿ ಪ್ರವಾಸ ಈಗ ರದ್ದಾಗಿದೆ. ಚೀನಾ, ಲಂಡನ್ ಪ್ರವಾಸ ಕೈಗೊಂಡಿದ್ದ ಶೆಟ್ಟರ್ ಪತ್ನಿಗೂ ಟಿಕೆಟ್ ಬುಕ್ ಮಾಡಿದ್ರು. ರಾಜ್ಯದಲ್ಲಿ ನೆರೆ ಹಿನ್ನೆಲೆಯಲ್ಲಿ ಶೆಟ್ಟರ್ ಪ್ರವಾಸಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಇದರಿಂದ ಗೊಂದಲಕ್ಕೆ ಸಿಲುಕಿದ ಜಗದೀಶ್ ಶೆಟ್ಟರ್ ಪ್ರವಾಸ ರದ್ದು ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಶೆಟ್ಟರ್, ಚೀನಾದ ಕೈಗಾರಿಕಾ ಅಧಿಕಾರಿಗಳಿಂದ ಆಹ್ವಾನ ಹಿನ್ನೆಲೆಯಲ್ಲಿ ಚೀನಾ ಪ್ರವಾಸ ಕೈಗೊಳ್ಳಲು ನಿರ್ಧಾರ ಮಾಡಿದ್ದೆ. ಚೀನಾದಲ್ಲಿ ಅಂತಾರಾಷ್ಟ್ರೀಯ ಕೈಗಾರಿಕಾ ಮೇಳ ನಡೆಯಲಿದೆ. ಕೈಗಾರಿಕಾ ಸಚಿವನಾಗಿರೋದ್ರಿಂದ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದೆ ಅಂತ ಹೇಳಿದ್ರು. ರಾಜ್ಯದ ಹಲವು ಜಿಲ್ಲೆಯಲ್ಲಿ ನೆರೆ ಹಾವಳಿ ಉಂಟಾಗಿದೆ. ಹೀಗಾಗಿ ನಾನು ನನ್ನ ಪ್ರವಾಸವನ್ನ ರದ್ದು ಮಾಡ್ತಿದ್ದೀನಿ. ಹಿರಿಯ ಅಧಿಕಾರಿಗಳು ಮಾತ್ರ ಚೀನಾ ಪ್ರವಾಸ ಕೈಗೊಳ್ಳಲಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹಾಗೆಯೇ ವಿದೇಶಕ್ಕೆ ಹೋಗೋದು ದೊಡ್ಡ ಪಾಪ ಅಲ್ಲ ಅಂತಾನೂ ಶೆಟ್ಟರ್ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಚೀನಾ, ಜಪಾನ್ ಸೇರಿದಂತೆ ಹಲವು ದೇಶಗಳು ನಮ್ಮ ದೇಶಕ್ಕೆ ಬಂದು ಮಾಹಿತಿಯನ್ನ ಪಡ್ಕೊಂಡು ಹೋಗಿವೆ. ಇದೊಂದು ಖಾಸಗಿ ಕಾರ್ಯಕ್ರಮ ಅಲ್ಲ, ಸರ್ಕಾರಿ ಕಾರ್ಯಕ್ರಮ. ಹೀಗಾಗಿ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದೆ ಅಂತ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಿನ ಗಾಂಧಿನಗರದಲ್ಲಿ ನಾರಾಯಣಗೌಡ ರಕ್ಷಣಾ ವೇದಿಕೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಜ್ಯೋತ್ಸವ ಧ್ವಜಾರೋಹಣ ಮಾಡಿದ್ದು ನನ್ನ ಭಾಗ್ಯ. ಬಂಧನವಾದಾಗ ನನ್ನ ಪರ ಹೋರಾಟ ನಡೆಯಿತು. ಕೆಲವರು ಮುಖಂಡರು ಜೈಲಿಗೆ ಕಳುಹಿಸುತ್ತೇವೆ ಅಂದ್ರು. ಅವರ ಹೆಸರು ಈಗ ಹೇಳೋದ್ ಬೇಡ. ಪೊಲೀಸರು ದೇವೇಗೌಡರ ಮೇಲೆ ಹೇಗೆ ಒತ್ತಡ ತಂದ್ರು, ನಾರಾಯಣಗೌಡರಿಗೆ ಏನೆಲ್ಲಾ ಧಮಕಿ ಹಾಕಿದ್ರು ಅಂತ ಗೊತ್ತಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಳಿಕ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡಬೇಕಾಗಿದೆ. ಆದ್ರೆ ನನ್ನ ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆಗೆ ಹೋಗಬೇಕು. ಹೋಗಿ ಬಂದ ಬಳಿಕ ನೆರೆ ಪ್ರದೇಶಕ್ಕೆ ಭೇಟಿ ನೀಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ವಿರುದ್ಧ ಮಂಡ್ಯ ರೈತ ಮಹಿಳೆಯರು ಕಿಡಿಕಾರಿದ್ದಾರೆ. ಚುನಾವಣೆ ವೇಳೆ ಸುಮಲತಾ, ನಾನು ಮಳವಳ್ಳಿ ಸೊಸೆ, ಹುಚ್ಚೇಗೌಡರ ಸೊಸೆ, ದೊಡ್ಡ ಅರಸಿನಕೆರೆಯವಳು ಅಂತ ಹೇಳಿದ್ರು. ನಾವಿವತ್ತು ಮಳೆಯಲ್ಲಿ ನೆನ್ಕೊಂಡು ಹೊಟ್ಟೆಗೆ ಹಿಟ್ಟಿಲ್ಲದೆ ಮಕ್ಕಳನ್ನ ಬಿಟ್ಟು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ಕಷ್ಟ ಕೇಳೋಕೆ ಬಂದಿಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ರೈತ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರ ತರಾಟೆಯ ವಿಡಿಯೋ ವೈರಲ್ ಆಗಿದೆ. ಈ ಮಧ್ಯೆ ಮಂಡ್ಯ ಜನರ ಬಗ್ಗೆ ಮಾತನಾಡಿದ ಸಂಸದೆ ಸುಮಲತಾ, ನಾನು ಮಂಡ್ಯದಲ್ಲಿ ಜನಪರ ಕೆಲಸ ಮಾಡ್ತಿದ್ದೀನಿ. ಕೆಲವರು ಎಲ್ಲಿದ್ಯಪ್ಪ ಅನ್ನೋದನ್ನ ಕ್ಯಾಚಿಂಗ್ ಮಾಡಲಾಗ್ತಿದೆ. ಅದು ಯಾರಿಗೆ ಅನ್ವಯ ಆಗ್ಬೇಕು ಅವರಿಗೆ ಆಗ್ಬೇಕು. ಪ್ರತಿಭಟನೆಗೆ ಸಾಂಕೇತಿಕ ಬೆಂಬಲ ನೀಡೋದು ಒಂದು, ನಾನು ಅವರೊಂದಿಗೆ ಇರ್ತೀನಿ, ಸಾಥ್ ಕೊಡ್ತೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ರೈಲು ತನ್ನ ಬಳಿ ಕರೆಸಿಕೊಂಡ ವಿಷಯಕ್ಕೆ ಸಂಸದೆ ಸುಮಲತಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ರೈಲಿನ ಲೋಕೋ ಪೈಲಟ್ ಎಡವಟ್ಟು ಮಾಡಿದಾನಷ್ಟೇ. ನಿನ್ನೆ ಮೊಮೋ ರೈಲಿನಲ್ಲಿ ಮಹಿಳೆಯರಿಗಾಗಿ ವಿಶೇಷವಾಗಿ 2 ಕೋಚ್ನ ಉದ್ಘಾಟನೆ ಇತ್ತು. ಅಧಿಕಾರಿಗಳು ಇಲ್ಲೇ ನಿಲ್ಲಿ ಅಂತ ಹೇಳಿದಕ್ಕೆ ನಾನು ಅಲ್ಲೇ ಇದ್ದೆ, ರೈಲು ಅಲ್ಲಿಗೆ ಬಂತು ಅಂತ ಸುದ್ದಿಗೋಷ್ಠಿಯಲ್ಲಿ ಸಂಸದೆ ಸುಮಲತಾ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೂಡ ಅಧ್ಯಕ್ಷಗಿರಿ ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ. ಶೇಖರ್ ಮರು ಆಯ್ಕೆಗೆ ಒತ್ತಡ ಹೆಚ್ಚಾಗಿದ್ದು, ಶೇಖರ್ ಆಯ್ಕೆಯನ್ನ ಬಿಜೆಪಿ ಸರ್ಕಾರ ಹಿಂಪಡೆದಿದೆ. ಗಣಿನಾಡಲ್ಲಿ ಬೂಡಾ ಅಧ್ಯಕ್ಷಗಿರಿಗೆ ಜಟಾಪಟಿ ಶುರುವಾಗಿದೆ. ಸೋಮಶೇಖರ್ ರೆಡ್ಡಿ ಜೊತೆ ಕೆಲವರು ಗೌಪ್ಯ ಸಭೆ ನಡೆಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಸಭೆ ನಡೆಯಿತು. ಶೇಖರ್ ಮರು ಆಯ್ಕೆ ಬಗ್ಗೆ ಸೋಮಶೇಖರ್ ರೆಡ್ಡಿ ಮೇಲೆ ಒತ್ತಡ ಹಾಕಿದ್ದಾರೆ. ಸೋಮಶೇಖರ್ ರೆಡ್ಡಿ ಮತ್ತು ಶ್ರೀರಾಮುಲು ಶಿಫಾರಸಿನ ಮೇಲೆ ಶೇಖರ್ ಆಯ್ಕೆ ಮಾಡಲಾಗಿತ್ತು. ಆದರೆ ಸ್ಥಳೀಯ ಬಿಜೆಪಿ ಲೀಡರ್ಸ್ ರಾಜೀನಾಮೆ ಬೆದರಿಕೆಯಿಂದ ಸರ್ಕಾರ ಆದೇಶವನ್ನ ಹಿಂತೆಗೆದಿತ್ತು. ಆದರೆ ಸರ್ಕಾರ ಮತ್ತು ಸೋಮಶೇಖರ್ ರೆಡ್ಡಿ ನಡುವೆ ಹಗ್ಗ ಜಗ್ಗಾಟ ಹೆಚ್ಚಾಗಿದೆ. ಶೇಖರ್ ಆಯ್ಕೆ ಮಾಡುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಲು ಸೋಮಶೇಖರ್ ಸಭೆ ನಡೆಸಿ ರಣತಂತ್ರ ರೂಪಿಸಿದ್ದಾರೆ. ಜೆಡಿಎಸ್ ಅತೃಪ್ತರ ಅಸಮಾಧಾನ ಶಮನಗೊಳಿಸಲು ಗೌಡ್ರು ನಾನಾ ಕಸರತ್ತು ನಡೆಸುತ್ತಿದ್ದಾರೆ. ನವೆಂಬರ್ 5ರಂದು ದೇವೇಗೌಡರ ಮನೆಯಲ್ಲಿ ಮಹತ್ವದ ಮಾತುಕತೆ ನಡೆಯಲಿದೆ. ಮುಖಾಮುಖಿ ಚರ್ಚೆ ಮೂಲಕ ಸಮಸ್ಯೆ ಬಗೆಹರಿಸಲು ಗೌಡ್ರು ರಣತಂತ್ರ ರೂಪಿಸಿದ್ದಾರೆ. ಕುಮಾರಸ್ವಾಮಿ, ರೇವಣ್ಣ ಹಾಗೂ ಪಕ್ಷದ ಎಲ್ಲಾ ಪರಿಷತ್ ಸದಸ್ಯರು, ಶಾಸಕರ ಜೊತೆ ಗೌಡ್ರು ಮಾತುಕತೆ ನಡೆಸಲಿದ್ದಾರೆ. ಇನ್ನು ನಮ್ಮಿಂದ ತಪ್ಪಾಗಿದೆ ಅಂತ ದೇವೇಗೌಡ್ರೆ ಒಪ್ಪಿಕೊಂಡಿದ್ದಾರೆ. ಜೊತೆಗೆ ತಪ್ಪನ್ನ ಸರಿ ಮಾಡೋಣ ಅಂತ ಪರಿಷತ್ ಸದಸ್ಯರಿಗೆ ಆಶ್ವಾಸನೆ ಸಹ ಕೊಟ್ಟಿದ್ದಾರೆ. ಮೊದಲು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಬಳಿಕ ಟ್ರಿಪ್ ಬಗ್ಗೆ ಯೋಚಿಸಿ ಅಂತ ಅತೃಪ್ತ ಪರಿಷತ್ ಸದಸ್ಯರು, ಶಾಸಕರು ಹೇಳಿದ್ದಾರೆ.
ಇನ್ನು ನವೆಂಬರ್ 5ರಂದು ಎಚ್ಡಿಡಿ ಮನೆಯಲ್ಲಿ ಸಭೆ ನಡೆಯಲಿದ್ದು ಜೆಡಿಎಸ್ ಪಕ್ಷದಲ್ಲಿ ಅಸಮಾಧಾನವನ್ನ ಗೌಡ್ರು ಶಮನಗೊಳಿಸುತ್ತಾರಾ ನೋಡಬೇಕಾಗಿದೆ. ಹಾಗೆಯೇ ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ, ಜೆಡಿಎಸ್ ಅಲ್ಲಿ ಭಿನ್ನಾಭಿಪ್ರಾಯ ಶಮನ ಆಗುವಂತೆ ಕಾಣಿಸುತ್ತಿದೆ. ಜೊತೆಗೆ 11 ಜೆಡಿಎಸ್ ಪರಿಷತ್ ಸದಸ್ಯರು ವಿದೇಶ ಪ್ರವಾಸಕ್ಕೆ ಹೋಗಲ್ಲ ಅಂತಾನು ಹೇಳಿದ್ದಾರೆ. ನಮ್ಮ ಬೇಡಿಕೆಗಳು ಚಾಕ್ಲೇಟ್ ಪೆಪ್ಪರ್ಮೆಂಟ್ ಇದ್ದ ಹಾಗಿದೆ. ನಮಗೆ ಒಬ್ರು ಪಕ್ಷ ಬಿಡು ಅಂತಾರೆ, ಒಬ್ರು ಬೇಡ ಅಂತ ಹೇಳ್ತಾರೆ. ಎಚ್ಡಿಕೆ ಎಲ್ಲರ ಜೊತೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಮಾಜಿ ಡಿಸಿಎಂ ಪರಮೇಶ್ವರ್ ಪಿಎ ರಮೇಶ್ ಆತ್ಮಹತ್ಯೆ ಕೇಸ್ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಆದರೆ ರಮೇಶ್ ಆತ್ಮಹತ್ಯೆ ಸಂಬಂಧ ಐಟಿ ಅಧಿಕಾರಿಗಳು ಹೇಳಿಕೆ ದಾಖಲಿಸಿಲ್ಲ. ಹೇಳಿಕೆ ದಾಖಲಿಸಲು ಐಟಿ ಇಲಾಖೆ ಟೈಮ್ ಪಡೆದಿದೆ. ಪರಂ ಪಿಎ ರಮೇಶ್ ಆತ್ಮಹತ್ಯೆ ಕೇಸಲ್ಲಿ ಸೈಲೆಂಟ್ ಆಗಿರೋ ಐಟಿ ವಿಚಾರಣೆಗೆ ಬನ್ನಿ ಅಂದ್ರೂ ಬರ್ತಾ ಇಲ್ಲ. ಇತ್ತ ಪರಮೇಶ್ವರ್ಗೆ ಐಟಿ ಚುರುಕು ಮುಗಿಸಿದೆ. ದಾಳಿ ವೇಳೆ ಸಂಗ್ರಹಿಸಿರೋ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದೆ. ಪರಂ ವಿದ್ಯಾಸಂಸ್ಥೆಗಳಲ್ಲಿ ಸಿಕ್ಕ ಕಡತಗಳ ತಪಾಸಣೆ ಮಾಡ್ತಾ ಇರೋ ಐಟಿಗೆ ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಈ ವೇಳೆ ಪೊಲೀಸ್ ತನಿಖೆಗೆ ಬಂದ್ರೆ ಕಷ್ಟ ಆಗುತ್ತೆ, ನಮ್ಮ ತನಿಖೆ ದಾರಿ ತಪ್ಪತ್ತೆ ಅಂತ ಐಟಿ ಅಧಿಕಾರಿಗಳು ಹೇಳ್ತಿದ್ದಾರಂತೆ. ಇನ್ನು ಪಿಎ ರಮೇಶ್ ಜೊತೆ ಪರಮೇಶ್ವರ್ ವ್ಯವಹಾರ ಎಂಥದ್ದು, ಆತ್ಮಹತ್ಯೆಯಿಂದ ಪರಂ ಅಕ್ರಮ ವ್ಯವಹಾರದ ಲಿಂಕ್ ಇದೆಯಾ ಅಂತ ಜ್ಞಾನ ಭಾರತಿ ಪೊಲೀಸರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ರಮೇಶ್ ಆತ್ಮಹತ್ಯೆಗೂ ನನ್ನ ವ್ಯವಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಮುಂದಿನ ವಾರ ಮತ್ತೆ ಪೊಲೀಸರು ಮಾಜಿ ಡಿಸಿಎಂ ಹೇಳಿಕೆ ದಾಖಲಿಸುವುದಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದಾರೆ. ಕಣ್ವ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸರು ಎಂಡಿ ನಂಜುಂಡಯ್ಯ ಅವರನ್ನ ಬಂಧಿಸಿದ್ದಾರೆ. ಕಣ್ವ ಸೌಹಾರ್ದ ಕೋಆಪರೇಟಿವ್ ಕ್ರೆಡಿಟ್ ಲಿಮಿಟೆಡ್ ಸೈಟ್ ಕೊಡುವುದಾಗಿ ಗ್ರಾಹಕರ ಬಳಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಎಫ್ಡಿ ಮಾಡಿಸಿಕೊಂಡು ವಂಚಿಸಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಈ ಸಂಬಂಧ ನಂಜುಂಡಯ್ಯ ವಿರುದ್ಧ ಒಟ್ಟು 4 ಕೇಸ್ ದಾಖಲಾಗಿದೆ. ಹಣ ವಾಪಸ್ ನೀಡದ ಹಿನ್ನೆಲೆ ಗ್ರಾಹಕರು ಎಂಡಿ ವಿರುದ್ಧ ಬೀದಿಗಿಳಿದು ಧರಣಿ ಕುಳಿತಿದ್ರು. ಒಟ್ಟು 12,000 ಸದಸ್ಯರಿದ್ದು 6,000 ಜನ ಹೂಡಿಕೆದಾರರಿದ್ದಾರೆ. ಕಣ್ವ ಸಂಸ್ಥೆ 30 ಕೋಟಿ ಹಣ ನೀಡಲು ಹಿಂದೇಟು ಹಾಕಿದೆ. ಇನ್ ಕೆಲವರು ಬಡ್ಡಿ ಹಣವನ್ನೂ ಕೊಟ್ಟಿಲ್ಲ ಅಂತ ದೂರು ಕೊಟ್ಟಿದ್ದಾರೆ. ದೂರಿನ ಅನ್ವಯ ಪೊಲೀಸರು ನಂಜುಂಡಯ್ಯ ಅವರನ್ನ ಬಂಧಿಸಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ಪಶ್ಚಿಮ ವಿಭಾಗದ ಡಿಸಿಪಿ ರಮೇಶ್ ಬಾನುಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂವರ ದೂರಿನ ಪ್ರಕಾರ 26 ಲಕ್ಷ ವಂಚನೆ ಅಂತ ಹೇಳಿದ್ದಾರೆ. ಹೀಗಾಗಿ ನಂಜುಂಡಯ್ಯ ಅವರನ್ನ ಬಂಧಿಸಿದ್ದೇವೆ, ಹಣ ವಾಪಸ್ ಕೊಡುವುದಾಗಿ ನಂಜುಂಡಯ್ಯ ಹೇಳಿದ್ದಾರೆ ಅಂತ ಡಿಸಿಪಿ ಹೇಳಿದರು. ಕೆಪಿಎಲ್ ಮ್ಯಾಚ್ ಫಿಕ್ಸಿಂಗ್ನಲ್ಲಿ ಸ್ಟಾರ್ ಆಟಗಾರರ ಹೆಸರು ಕೇಳಿಬಂದಿದೆ. ಸಿಸಿಬಿ ತನಿಖೆಯಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಫಿಯಾ ಬಹಿರಂಗವಾಗಿದೆ. 4 ಬುಕ್ಕಿಗಳಿಂದ ಫಿಕ್ಸಿಂಗ್ ನಡೆದಿತ್ತಂತೆ. 4 ಬುಕ್ಕಿಗಳ ಬೆನ್ನತ್ತಿದ ಸಿಸಿಬಿ ಪೊಲೀಸರು 4 ಬುಕ್ಕಿಗಳಿಗೆ ಎಲ್ಒಸಿ ಹೊರಡಿಸಿದ್ದಾರೆ. ಸಿಸಿಬಿ ತನಿಖೆ ಶುರುವಾಗ್ತಾ ಇದ್ದಂತೆ ಬುಕ್ಕಿಗಳು ಎಸ್ಕೇಪ್ ಆಗಿದ್ದಾರೆ. ಓರ್ವ ಬುಕ್ಕಿ ದುಬೈಗೆ ಮತ್ತೋರ್ವ ವೆಸ್ಟ್ ಇಂಡೀಸ್ಗೆ ಹೋದ್ರೆ ಇನ್ನಿಬ್ರು ಸಹ ದೇಶ ಬಿಟ್ಟು ವಿದೇಶಗಳಿಗೆ ಹಾರಿದ್ದಾರಂತೆ. ದೇಶದ ಎಲ್ಲಾ ಏರ್ಪೋರ್ಟ್ಗಳಲ್ಲಿ ಎಲ್ಒಸಿ ಜಾರಿ ಮಾಡಿದ ಪೊಲೀಸರು 4 ಬುಕ್ಕಿಗಳು ಕಂಡು ಬಂದಲ್ಲಿ ಮಾಹಿತಿ ನೀಡುವಂತೆ ಸೂಚಿಸಿದ್ದಾರೆ. ಈ 4 ಬುಕ್ಕಿಗಳು ಫಿಕ್ಸಿಂಗ್ ಬಿಗ್ ಡೀಲ್ ರಹಸ್ಯ ಅಡಗಿದ್ದು ಅಂತಾರಾಷ್ಟ್ರೀಯ ಆಟಗಾರರನ್ನ ಬಳಸಿಕೊಂಡು ಫಿಕ್ಸಿಂಗ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಕೇಸ್ ಖಲಾಸ್ ಮಾಡಲು ತೆರೆಮರೆ ಯತ್ನ ಕೂಡ ನಡೀತಾ ಇದೆ. ತನಿಖೆ ಕೈಬಿಡಲು ಬುಕ್ಕಿಗಳು ಹಾಗೂ ಪ್ರಭಾವಿ ವ್ಯಕ್ತಿಗಳಿಂದ ಸರ್ಕಾರದ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿಬಂದಿವೆ. ಕರುನಾಡಲ್ಲಿ 64ನೇ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮ ಸಡಗರ ಮನೆ ಮಾಡಿದೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಸಿಎಂ ಯಡಿಯೂರಪ್ಪ ಧ್ವಜಾರೋಹಣ ನೆರವೇರಿಸಿದರು. ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಶಾಲಾ ಮಕ್ಕಳಿಂದ ಸಿಎಂಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಶಾಲಾ ಮಕ್ಕಳಿಂದ ಆಕರ್ಷಕ ಪಥ ಸಂಚಲನ ಕೂಡ ಏರ್ಪಡಿಸಲಾಯಿತು. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 71 ಶಾಲೆಯ ಮಕ್ಕಳು ಭಾಗಿಯಾಗಿದ್ದರು. ಇದೇ ವೇಳೆ 7,200 ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ಮಾತನಾಡಿದ ಸಿಎಂ ಯಡಿಯೂರಪ್ಪ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ ತಿಳಿಸಿದರು. ಭಾಷೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ, ನಾಡು ನುಡಿ ಜಲದ ವಿಷಯದಲ್ಲಿ ನಮಗೆ ಅಭಿಮಾನ ಇರಬೇಕು ಅಂತ ಸಿಎಂ ಹೇಳಿದರು. ಇನ್ನು ಕನ್ನಡ ಭಾಷೆ ಉಳಿಸಬೇಕಾದ್ರೆ ಇಂಗ್ಲಿಷ್ ವ್ಯಾಮೋಹದಿಂದ ಹೊರಬರಬೇಕು. ಆಡಳಿತ ಮತ್ತು ವ್ಯವಹಾರದಲ್ಲೂ ಕನ್ನಡವನ್ನ ಕಡ್ಡಾಯವಾಗಿ ಬಳಸಬೇಕು. ಹೆಚ್ಚು ಹೆಚ್ಚು ಕನ್ನಡ ಪುಸ್ತಕಗಳನ್ನು ಓದಬೇಕು. ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಹೆತ್ತ ತಾಯಿ ಎಷ್ಟು ಮುಖ್ಯವೋ ತಾಯಿ ಭಾಷೆ ಕೂಡ ಅಷ್ಟೇ ಮುಖ್ಯ ಅಂತ ಸಿಎಂ ಯಡಿಯೂರಪ್ಪ ಹೇಳಿದರು. ಇನ್ನು ಕನ್ನಡ ರಾಜ್ಯೋತ್ಸವಕ್ಕೆ ಪ್ರಧಾನಿ ಮೋದಿ ಕೂಡ ವಿಶ್ ಮಾಡಿದ್ದಾರೆ. ಕನ್ನಡದಲ್ಲೇ ಟ್ವೀಟ್ ಮಾಡಿ ಶುಭಾಶಯ ಕೋರಿರುವ ಮೋದಿ, ರಾಷ್ಟ್ರದ ಬೆಳವಣಿಗೆಗೆ ಕರ್ನಾಟಕ ನೀಡಿದ ಅತ್ಯುನ್ನತ ಕೊಡುಗೆಯನ್ನ ಆಚರಣೆ ಮಾಡುವ ದಿವಸವೇ ಕರ್ನಾಟಕ ರಾಜ್ಯೋತ್ಸವ. ಕನ್ನಡಿಗರ ವಿಶಾಲ ಹೃದಯವಂತಿಕೆ ಹಾಗೂ ಕನ್ನಡ ನಾಡಿನ ಸೌಂದರ್ಯ ಹೆಸರುವಾಸಿಯಾಗಿದ್ದು, ಬರುವ ದಿನಗಳಲ್ಲಿ ಕರ್ನಾಟಕದ ಅಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವಕ್ಕೆ ರಾಷ್ಟ್ರ ನಾಯಕರು ಸಹ ಶುಭಾಶಯ ಹೇಳ್ತಿದ್ದಾರೆ. ಟ್ವೀಟ್ ಮಾಡಿ ವಿಶ್ ಮಾಡಿರುವ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಕರ್ನಾಟಕ ರಾಜ್ಯೋತ್ಸವದ ಈ ದಿನದಂದು ಕರ್ನಾಟಕದ ಜನತೆಗೆ ಹಾರ್ದಿಕ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಮುಂಬರುವ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಹಾಗೂ ನಮ್ಮ ದೇಶವು ಇನ್ನೂ ಉನ್ನತ ಮಟ್ಟಕ್ಕೇರಲಿ ಅಂತ ಹೇಳಿದ್ದಾರೆ.
ಇನ್ನು ರಾಜ್ಯದ ಹಲವು ಕಡೆ ಕನ್ನಡ ಧ್ವಜಾರೋಹಣ ನೆರವೇರಿಸದೆ ಕಡೆಗಣನೆ ಮಾಡಲಾಗಿದೆ. ಉಡುಪಿ, ಹಾಸನ, ಮಂಗಳೂರು, ಶಿವಮೊಗ್ಗ, ಬೀದರ್, ಬಳ್ಳಾರಿ, ಉಡುಪಿ, ಕಾರವಾರ, ಕಲಬುರಗಿ, ರಾಯಚೂರು ಹಾಗೂ ಯಾದಗಿರಿಯಲ್ಲಿ ನಾಡ ಧ್ವಜಾರೋಹಣ ಮಾಡಿಲ್ಲ. ಹಾಸನದಲ್ಲಿ ಕನ್ನಡ ಬಾವುಟ ಹಾರಿಸದ ಹಿನ್ನೆಲೆಯಲ್ಲಿ ಕರವೇ ಕಾರ್ಯಕರ್ತರು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಇನ್ನೂ ಕೆಲವು ಕಡೆ ನಾಡಧ್ವಜ ಹಾರಿಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪ್ರತಿಕ್ರಿಯೆ ಕೊಟ್ಟರು. ಈ ಬಗ್ಗೆ ಗೊಂದಲ ಸೃಷ್ಟಿಸುವುದು ಬೇಡ, ಬೆಂಗಳೂರಲ್ಲಿ ಎರಡೂ ಬಾವುಟ ಹಾರಿಸಲಾಗಿದೆ ಅಂತ ಸಿಎಂ ಯಡಿಯೂರಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಹೆಸರಿಗಷ್ಟೇ ಕನ್ನಡ ರಾಜ್ಯೋತ್ಸವ ಕಡ್ಡಾಯ ಎನ್ನುವಂತಿದೆ. ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಆದೇಶ ಸುತ್ತೋಲೆ ಹೊರಬಿದ್ದಿಲ್ಲ. ನ್ಯೂಸ್ 18 ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಸೋಮಾರಿತನ ಬಯಲಾಗಿದೆ. ಕನ್ನಡ ಫಲಕ ಇಲ್ಲದಿದ್ದರೆ ಪರವಾನಗಿ ರದ್ದು ಮಾಡುವುದಾಗಿ ಬಿಬಿಎಂಪಿ ಮೇಯರ್ ಗೌತಮ್ ಕುಮಾರ್ ಜೈನ್ ಹೇಳಿದರು. ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಮಾತ್ರ ಇನ್ನೂ ಆಗಿಲ್ಲ. 60% ಭಾಗ ಕನ್ನಡ ಅಕ್ಷರಗಳಲ್ಲೇ ಇರಬೇಕು. ಆದರೆ ಅಂದು ಮೇಯರ್ ಕನ್ನಡ ಬೋರ್ಡ್ ಕಡ್ಡಾಯ ಅಂತ ಘೋಷಿಸಿದ್ರು. ಆದರೆ ಸುತ್ತೋಲೆ ಹೊರಡಿಸಿಲ್ಲ. ಅಧಿಕಾರಿಗಳು ಮೇಯರ್ ಆದೇಶ ಜಾರಿಗೊಳಿಸಿಲ್ಲ. ವ್ಯಾಪಾರಿಗಳು ಆದೇಶ ಮಾಡಿ ನೋಡೋಣ ಅಂತ ಕೂತಿದ್ದಾರೆ. ಇನ್ನು ಅಧಿಕಾರಿಗಳ ಅಸಹಕಾರದ ಹೊರತಾಗಿಯೂ ಛಲ ಬಿಟ್ಟಿಲ್ಲ. ಇಡೀ ತಿಂಗಳು ಕನ್ನಡಕ್ಕೆ ಆದ್ಯತೆ ನೀಡುವುದಾಗಿ ಮೇಯರ್ ಹೇಳಿದ್ದಾರೆ. ಈ ತಿಂಗಳೊಳಗೆ ಕನ್ನಡ ನಾಮಫಲಕ ಕಡ್ಡಾಯ ಜಾರಿಗೊಳಿಸುವುದಾಗಿ ಮೇಯರ್ ಭರವಸೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಜಿಲ್ಲೆಗಳಲ್ಲಿ ಕನ್ನಡ ಬಾವುಟ ಹಾರಿಸದ ಹಿನ್ನೆಲೆ ವಿದ್ಯಾರ್ಥಿಯೊಬ್ಬ ತನಗೆ ಜಿಲ್ಲಾಡಳಿತ ಆಯೋಜನೆ ಮಾಡಿದ ಸನ್ಮಾನವನ್ನು ತಿರಸ್ಕರಿಸಿದ್ದಾನೆ. ಶೃಂಗೇರಿಯ ಬಿಜಿಎಸ್ ಶಾಲೆಯ ವಿದ್ಯಾರ್ಥಿ ಸಂಕೀರ್ತ್ ಕರುವಾನೆ ಎಸ್ಎಸ್ಎಲ್ಸಿಯಲ್ಲಿ 100ಕ್ಕೆ 100 ಅಂಕ ಪಡೆದ ಹಿನ್ನೆಲೆ ಶೃಂಗೇರಿ ತಾಲೂಕು ಆಡಳಿತ ವತಿಯಿಂದ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಬಾವುಟ ಹಾರಿಸದೆ ಕಡೆಗಣನೆ ಮಾಡಲಾಗಿದೆ ಅಂತ ಹೇಳಿ ತಹಶೀಲ್ದಾರ್ ಹಾಗೂ ಆಡಳಿತ ಮಂಡಳಿ ಸದಸ್ಯರಿಗೆ ತಿಳಿಸಿ ವಿದ್ಯಾರ್ಥಿ ಹಾಗೂ ಪೋಷಕರು ಸನ್ಮಾನವನ್ನು ನಿರಾಕರಿಸಿದರು. ಇತ್ತ ಕೊಪ್ಪಳದಲ್ಲಿ ಕನ್ನಡ ಧ್ವಜ ಬಳಸುವಂತೆ ಸುತ್ತೋಲೆ ಹೊರಡಿಸಿದ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಈ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಟ್ವೀಟ್ ಮಾಡಿದ್ದಾರೆ. ಕುಂದಾನಗರಿ ಬೆಳಗಾವಿಯಲ್ಲಿ ಎಂಇಎಸ್ ಮತ್ತೆ ಉಪಟಳ ತೋರಿಸದೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಚರಣೆಗೆ ವಿರುದ್ಧವಾಗಿ ಎಂಇಎಸ್ ಕರಾಳ ದಿನವನ್ನಾಗಿ ಆಚರಣೆ ಮಾಡಿದೆ. ಈ ಮೂಲಕ ಎಂಇಎಸ್ ಪುಂಡಾಟಿಕೆ ಮೆರೆದಿದೆ. ಸಂಭಾಜಿ ವೃತ್ತದಲ್ಲಿ ಬಸವೇಶ್ವರ ಸರ್ಕಲ್ ವರೆಗೆ ಎಂಇಎಸ್ ಸೈಕಲ್ ರ್ಯಾಲಿಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮನೋಹರ್ ಕಿಣೇಗರ್, ದೀಪಕ್ ದಳವಿ ಹಾಗೂ ಅನೇಕ ಎಂಇಎಸ್ ಕಾರ್ಯಕರ್ತರು ಭಾಗವಹಿಸಿದರು. ಮೆರವಣಿಗೆಯಲ್ಲಿ ಕಿಡಿಗೇಡಿಗಳು ಕರ್ನಾಟಕ ಹಾಗೂ ಕರ್ನಾಟಕ ಸರ್ಕಾರದ ವಿರುದ್ಧ ವ್ಯಂಗ್ಯ ಚಿತ್ರ ಪ್ರದರ್ಶನ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರವನ್ನ ದುಶಾಸನಿಗೆ ಹೋಲಿಸಿ ಕೇಂದ್ರ ಸರ್ಕಾರವನ್ನ ಧೃತರಾಷ್ಟ್ರನಿಗೆ ಹೋಲಿಸಿದ ವ್ಯಂಗ್ಯ ಚಿತ್ರಗಳನ್ನು ಪ್ರದರ್ಶಿಸಿದ್ದಾರೆ. ಅಷ್ಟೇ ಅಲ್ಲದೆ ಮರಾಠಿ ಭಾಷಿಕರ ಮಾನಹನ್ನ ಮಾಡಿದ ಕರ್ನಾಟಕ ಸರ್ಕಾರ, ಅನ್ಯಾಯವನ್ನ ನೋಡ್ತಾ ಇರುವ ಮಹಾರಾಷ್ಟ್ರ ಸರ್ಕಾರ, ಗಡಿ ವಿಚಾರದಲ್ಲಿ ಕೃಷ್ಣನ ಪಾತ್ರ ಯಾರದ್ದು ಅಂತ ಪ್ರಶ್ನೆ ಮಾಡಿರುವ ವ್ಯಂಗ್ಯ ಬರಹ ಹಾಗೂ ಚಿತ್ರಗಳನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ಎಂಇಎಸ್ ನಾಯಕರು ಕರ್ನಾಟಕವನ್ನ, ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ದಾರೆ. ಇವೆಲ್ಲದರ ನಡುವೆ ಮೆರವಣಿಗೆಯಲ್ಲಿ ಎಂಇಎಸ್ ಕಾರ್ಯಕರ್ತರ ಸಂಖ್ಯೆ ಕ್ಷೀಣಿಸಿರುವುದು ಎಂಇಎಸ್ ಮುಖಂಡರಿಗೆ ಮುಖಭಂಗವಾಗಿದೆ. ಮುಂಬರುವ ಪಾಲಿಕೆ ಚುನಾವಣೆಯಲ್ಲಿ ಮರಾಠಿ ಮತದಾರರನ್ನ ಒಗ್ಗೂಡಿಸುವ ಎಂಇಎಸ್ ಯತ್ನ ವಿಫಲವಾಗಿದ್ದು ಮಹಾರಾಷ್ಟ್ರದ ನಾಯಕರು ಎಂಇಎಸ್ಗೆ ಕೈಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಗ್ವಾದ ನಡೆದಿದೆ. ಮರಿಯಮ್ಮನ ಹಳ್ಳಿಯಲ್ಲಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ವೇದಿಕೆಯಲ್ಲಿ ಬಳ್ಳಾರಿ ಸಂಸದ ದೇವೇಂದ್ರಪ್ಪ, ಶಾಸಕ ಭೀಮಾ ನಾಯ್ಕ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಭೀಮಾ ನಾಯ್ಕ್ ಹಗರಿಬೊಮ್ಮನಹಳ್ಳಿಗೆ ಬಂದಂತಹ ಅನುದಾನವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ ಅಂತ ಆರೋಪಿಸಿದ್ದಾರೆ. ಇದರಿಂದ ಕೋಪಗೊಂಡ ಸಂಸದ ದೇವೇಂದ್ರಪ್ಪ ಯಾವ ಕಾರ್ಯಕ್ರಮದಲ್ಲಿ ಏನ್ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಶಾಸಕ ಭೀಮಾ ನಾಯ್ಕ್, ಕೊಟ್ಟೂರು ಹರಿಹರ ನಡುವೆ ರೈಲು ಯೋಜನೆ ತಂದಿದ್ದು ಜಾಫರ್ ಶರೀಫ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಎಂದು ಸಂಸದರ ವಿರೋಧ ಕಿಡಿಕಾರಿದರು. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಸಂಸದರು ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಿನ ಅನುದಾನ ಕೊಟ್ಟು ರೈಲು ಯೋಜನೆ ಪೂರ್ಣಗೊಳಿಸಿದ್ದು ಅಂತ ಟಾಂಗ್ ಕೊಟ್ಟರು. ವೇದಿಕೆ ಮೇಲೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಒಬ್ಬರಿಗೊಬ್ಬರು ಬಾಯ್ದಾಟಿಕೊಂಡಿದ್ದಾರೆ. ರೈತನೊಬ್ಬ ಡಿಸಿಎಂ ಲಕ್ಷ್ಮಣ ಸವದಿ ಕಾಲಿಗೆ ಬಿದ್ದು ಕಣ್ಣೀರಿಟ್ಟ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಕೊಪ್ಪಳದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಧ್ವಜಾರೋಹಣ ನೆರವೇರಿಸಿದ್ರು. ಧ್ವಜಾರೋಹಣದ ನಂತರ ಹಿಂತಿರುಗುವಾಗ ರೈತನೊಬ್ಬ ಡಿಸಿಎಂ ಜೊತೆ ಮಾತಾಡೋದಕ್ಕೆ ಹರಸಾಹಸ ಪಟ್ಟಿದ್ದಾನೆ. ಪೊಲೀಸ್ ರೈತನನ್ನ ತಡಿತಾ ಇದ್ದಿದ್ದನ್ನು ನೋಡಿದ ಸವದಿ ಆತನನ್ನು ಕರೆದು ಅಹವಾಲು ಆಲಿಸಿದ್ದಾರೆ. ಹುಲಿಯಾಪುರ ಕೆರೆಗೆ ಭೂಮಿ ಕೊಟ್ಟಿದ್ದಕ್ಕೆ ಜಿಲ್ಲಾಡಳಿತದಿಂದ ಬಿಡಿಗಾಸೂ ಬಂದಿಲ್ಲ ಅಂತ ರೈತ ಕಣ್ಣೀರಿಟ್ಟಿದ್ದಾರೆ. ಇದೇ ವೇಳೆ ರೈತರೆಲ್ಲ ಸರ್ಕಾರ ಹಣ ನೀಡಿದ್ರು. ಎಸಿ ಸಿಡಿ ಗೀತಾ ಸಣ್ಣ ಪುಟ್ಟ ತಾಂತ್ರಿಕ ತೊಂದರೆಯನ್ನ ಹಿಡಿದುಕೊಂಡು ರೈತರನ್ನ ಸತಾಯಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಭಾರೀ ಮಳೆಗೆ 4 ಎಮ್ಮೆಗಳು ಕೊಚ್ಚಿ ಹೋಗಿವೆ. ಮಲೆಮಹದೇಶ್ವರ ಬೆಟ್ಟದ ನಾಗಮಲೆ ಎಂಬಲ್ಲಿ ನಾಗಪ್ಪ ಎಂಬ ರೈತನಿಗೆ ಸೇರಿದ 4 ಎಮ್ಮೆಗಳನ್ನ ಮೇಯಲು ಬಿಟ್ಟಿದ್ದಾರೆ. ನಿನ್ನೆ ಸಂಜೆ ಸುರಿದ ಭಾರೀ ಮಳೆಯಿಂದ ಹಳ್ಳದಲ್ಲಿ ಎಮ್ಮೆಗಳು ಕೊಚ್ಚಿ ಹೋಗಿವೆ. ಇಂದು ಬೆಳಗ್ಗೆ ಹುಡುಕಾಟ ನಡೆಸಿದಾಗ 4 ಎಮ್ಮೆಗಳು ಸತ್ತು ಬಿದ್ದಿರುವುದು ತಿಳಿದು ಬಂದಿದೆ. ರೈತ ನಾಗಪ್ಪನಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ತನ್ನ ಸಾಕಿದಂತಹ ಎಮ್ಮೆಗಳು ನೀರು ಪಾಲಾಗಿರುವುದನ್ನು ಕಂಡು ರೈತ ಕಣ್ಣೀರು ಹಾಕ್ತಾ ಇದ್ದಾರೆ.
ಜರ್ಮನಿ ಚಾನ್ಸಲರ್ ಏಂಜೆಲಾ ಮಾರ್ಕೆಲ್ 2 ದಿನಗಳ ಭಾರತ ಪ್ರವಾಸದಲ್ಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಮಾರ್ಕೆಲ್ಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಜೊತೆ ಈ ನಿಯೋಗ ಮಾತುಕತೆ ನಡೆಸಿತು. ರಾಜ್ಘಾಟ್ಗೆ ಭೇಟಿ ಕೊಟ್ಟ ಮಾರ್ಕೆಲ್ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಗೌರವ ಸಲ್ಲಿಸಿದರು. ಬಳಿಕ ಹೈದರಾಬಾದ್ ಹೌಸ್ನಲ್ಲಿ ಉಭಯ ದೇಶಗಳ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಬಾಹ್ಯಾಕಾಶ, ವಿಜ್ಞಾನ, ಕೃಷಿ, ವ್ಯಾಪಾರ ಸೇರಿದಂತೆ 20 ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಈ ಮಧ್ಯೆ ಗೌರವ ವಂದನೆ ವೇಳೆ ಭಾರತದ ರಾಷ್ಟ್ರಗೀತೆ ನುಡಿಸುವಾಗ ಏಂಜೆಲಾ ಮಾರ್ಕೆಲ್ ಕುಳಿತುಕೊಂಡೇ ಇದ್ರು. ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ವಾದ ಶುರುವಾಯಿತು. ತಕ್ಷಣ ಸ್ಪಷ್ಟನೆ ಕೊಟ್ಟ ರಾಷ್ಟ್ರಪತಿ ಭವನ ನಿಯಮಾವಳಿಗಳ ಅನುಸಾರವೇ ಏಂಜೆಲಾಗೆ ಕುಳಿತುಕೊಳ್ಳುವ ಅವಕಾಶ ನೀಡಲಾಗಿದೆ ಅನ್ನುವ ಸ್ಪಷ್ಟನೆ ನೀಡಿದರು. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಕಸರತ್ತು ಇನ್ನೂ ಮುಂದುವರೆದಿದೆ. ಬಿಜೆಪಿ ಶಿವಸೇನೆ ಹಗ್ಗ ಜಗ್ಗಾಟ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ದಿನ ಕಳೆದಂತೆ ಇಬ್ಬರ ನಡುವೆ ಕಿತ್ತಾಟ ಜೋರಾಗ್ತಾ ಇದೆ. ಇದರ ನಡುವೆ ಮಹಾರಾಷ್ಟ್ರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ತರೋ ಚಿಂತನೆಯೂ ಸಹ ನಡೀತಾ ಇದೆ. ನವೆಂಬರ್ 7ರ ಒಳಗೆ ಸರ್ಕಾರ ರಚಿಸದಿದ್ರೆ ರಾಷ್ಟ್ರಪತಿ ಆಡಳಿತ ಜಾರಿಗೆ ತರುವುದಾಗಿ ಬಿಜೆಪಿ ನಾಯಕ ಸುಧೀರ್ ಮುಂಗಟಿವಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿಯೇತರ ಸರ್ಕಾರ ರಚಿಸಲು ಶಿವಸೇನೆ ಮುಂದಾಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಹುಟ್ಟುಕೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಶಿವಸೇನೆ ನಾಯಕರು ಎನ್ಸಿಪಿ ಮತ್ತು ಕಾಂಗ್ರೆಸ್ ಮುಖಂಡರನ್ನ ಭೇಟಿಯಾಗಿದ್ದಾರೆ. ಆದಿತ್ಯ ಠಾಕ್ರೆ ಸಹ ಈಗಾಗಲೇ ಮಹಾರಾಷ್ಟ್ರದ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದು 8 ದಿನಗಳಾದರೂ ಬಹುಮತ ಪಡೆದಿರೋ ಬಿಜೆಪಿ ಶಿವಸೇನೆ ಸರ್ಕಾರ ರಚನೆಗೆ ಮುಂದಾಗ್ತಾ ಇಲ್ಲ. ಶಿವಸೇನೆ 50-50 ಸೂತ್ರಕ್ಕೆ ದೃಢವಾಗಿದ್ರೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಮಾತ್ರ ನಾನೇ ಮುಂದಿನ 5 ವರ್ಷದ ಸಿಎಂ ಅಂತ ಘೋಷಿಸಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿ ಕಗ್ಗಂಟಾಗಿ ಮುಂದುವರೆದಿದೆ. ಇನ್ನುಳಿದ ಪ್ರಮುಖ 5 ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.